ಹಾಯ್ ನಮಸ್ತೆ ಆತ್ಮೀಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಮಕ್ಕಳು ಒಟ್ಟಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ಬೋದು. ನಾವು ನಮ್ಮ ಮನೆಗೆ ಹೊಸ ಮೆಂಬರ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಯಾವುದು ಅಂದರೆ ನೀವು ನೋಡಿ ಮುಂದೆ ತೋರಿಸ್ತೀನಿ ನೋಡಿ. ಇದು ನಮ್ಮದು ಹೊಸ ಗಾಡಿ ಏತರ್ ಎಲೆಕ್ಟ್ರಿಕ್ ತಗೊಂಡು ಬರೋಕ್ಕೆ ಅಂತ ಶೋರೂಮ್ಗೆ ಹೋಗಿದ್ವಿ. ಅಲ್ಲಿ ನಮ್ಮ ಹಸ್ಬೆಂಡ್ಗೆ ಅಲ್ಲಿ ಆಫೀಸರೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ, ಡಿಸ್ಪ್ಲೇ ಹೇಗೆ ಯೂಸ್ ಮಾಡೋದು ಅಂತೆಲ್ಲ. ನಾವು ತುಂಬ ಖುಷಿಯಿಂದ ನಾವು ಗಾಡಿನ ಕೊಂಡ್ಕೊಂಡ್ವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಕೂಡ ಬೆಳೆಸಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಹಾಗೆ ಹೋಗ್ತಾ ದಾರಿಯಲ್ಲಿ ಗಾಂಧಿ ಬಜಾರಲ್ಲಿ ಹೂವು ಎಲ್ಲ ತಗೊಂಡು ಹೋದ್ವಿ. ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡಿಸ್ತಾ ಇದ್ವಿ. ಸೇಮ್ ನಾವೇ ಫಸ್ಟ್ ಹೋದ್ವಿ. ಯಾವಾಗಲೂ ಪ್ರತಿ ಸಲ ಹೋಗುವಾಗ್ಲೂ ದೇವಸ್ಥಾನಕ್ಕೆ ಗಾಡಿ ಪೂಜೆ ಮಾಡಿಸೋದಕ್ಕೆ ಯಾವಾಗಲೂ ಲಾಸ್ಟ್ ಆಗ್ತಾಯಿದ್ವಿ, ತುಂಬ ರಶ್ ಇರ್ತಿತ್ತು. ಇವತ್ತು ನಾವು ಫಸ್ಟ್ ಟೈಮ್ ನಾವು ಶೋರೂಮ್ ಗಾಡಿ ತಗೊಂಡಿರೋದು. ಇಷ್ಟು ದಿನ ಸೆಕೆಂಡ್ಸ್ ವೆಹಿಕಲ್ಸ್ನ ತಗೊಳ್ತಾ ಇದ್ವಿ. ಇವಾಗ ಫಸ್ಟ್ ಟೈಮ್ ನಾವು ಶೋರೂಮ್ ಗಾಡಿ ತಗೊಂಡಿದ್ದು. ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಪೂಜೆ ನಮ್ಮ ಗಾಡಿಗೆ ಆಯಿತು. ಬೇಗ ಹೋದ್ವಿ. ನಾವು ಬಂದು ನಿಲ್ಲಿಸ್ತಿದ್ದಂಗೆ ನಮ್ಮ ಪಕ್ಕದಲ್ಲೂ ಕೂಡ ಅದೇ ಥರ ಸೇಮ್ ನಮ್ಮ ಥರನೇ ಗಾಡಿ ಇನ್ನೊಂದು ತಗೊಂಡು ಬಂದರು ಪೂಜೆಗೆ ಅಂತ. ಅವರು ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು ತುಂಬ. ಫಸ್ಟು ಯಾವುದೇ ವೆಹಿಕಲ್ಸೇ ಆದರೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಗಣೇಶನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಕೇಳ್ಕೊಂಡ್ವಿ. ಈಗ ಗಾಡಿ ಮೂವ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ಪೂಜೆ ಎಲ್ಲ ಆಯಿತು. ನಿಂಬೆಹಣ್ಣು ಇಟ್ಬಿಟ್ಟು ಅದು ಮೂವ್ ಮಾಡ್ತಾ ಇದ್ದಾರೆ. ನನ್ನ ದೊಡ್ಡ ಮಗ ನೋಡ್ತಾ ಇದ್ದಾನೆ, ನಿಂಬೆಹಣ್ಣು ಹೊಡೆದಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದಾನೆ ಅವನು. ಅದಾದಮೇಲೆ ಅವ್ರು ಮೂವ್ ಆದರು. ಅವ್ರು ಹಾಗೆ ಹೋಗಿ ಸೈಡಿಗೆ ನಿಲ್ಲಿಸಿದ್ರು ತಗೊಂಡೋಗಿ. ಆಮೇಲೆ ನಾನು ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಆಮೇಲೆ ಹೋಗಿ ಹತ್ಕೊಂಡ್ವಿ. ಬೇಗ ಪೂಜೆ ಆಯಿತು. ಅದು ತುಂಬ ಖುಷಿ ಆಯಿತು ನಮಗೆ. ಚೆನ್ನಾಗಿ ಪೂಜೆ ಆಯಿತು. ಅದಾದಮೇಲೆ ಮತ್ತೊಂದೆರಡು ಫೋಟೋಸ್ ತೊಗೊಂಡು ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಅಲ್ಲಿಂದ ನೆಕ್ಸ್ಟು ರೋಟಿಗರ್ಗೆ ಹೋದ್ವಿ. ಊಟ ಎಲ್ಲ ಪಾರ್ಸಲ್ ತೊಗೊಂಡ್ವಿ. ಇನ್ನು 7 o'clock ಆಗಿದ್ದರಿಂದ ಮನೆಗೆ ಹೋಗಿ ಊಟ ಮಾಡೋಣ ಅಂತ. ಆ್ಯಕ್ಚುಲಿ ಇದಿಷ್ಟು ನಿನ್ನೆ ವಿಡಿಯೋ. ಇವತ್ತು ಬೆಳಗ್ಗೆ ಅವರು ಡ್ಯೂಟಿಗೆ ಹೊರಟಿದ್ದಾರೆ ಹೊಸ ಗಾಡಿ ತೊಗೊಂಡು. ನಮ್ಮ ಮನೆಗೆ ಬಂದಿರೋ ಅಂಥ ನ್ಯೂ ಮೆಂಬರ್ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ? ನಮ್ಮ ನ್ಯೂ ಮೆಂಬರ್ ಬಗ್ಗೆ ಏನಾದರೂ ಒಂದೆರಡು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.